ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಬೆಂಗಳೂರಿಗರು ಹೈರಾಣಾಗಿ ಹೋಗಿದ್ದಾರೆ. 3 ತಿಂಗಳ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ. ಅದರಲ್ಲಿ ಈಗಾಗಲೇ 1.5 ತಿಂಗಳಾಗಿ ಹೋಗಿದೆ. 50% ಕೆಲಸ ಆಗಬೇಕಾಗಿತ್ತು, ಆದರೆ ಕೇವಲ 5% ಕೆಲಸ ಮಾತ್ರವೇ ಆಗಿ ಹೋಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಕಾಮಗಾರಿಯ ಕಿರಿಕಿರಿ ಈಗ ಬೆಂಗಳೂರಿನ ಜನರನ್ನ ಹೈರಾಣಾಗಿಸಿದೆ. ಮೆಜೆಸ್ಟಿಕ್ನಿಂದ ಬೆಂಗಳೂರಿನ ಹೊರಭಾಗವನ್ನು ಸಂಪರ್ಕಿಸುವಂತಹ ಪ್ರಮುಖ ರಸ್ತೆ ಇದು. ರಾಜ್ಕುಮಾರ್ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಅವ್ಯವಸ್ಥೆಯಿಂದಾಗಿ ಜನರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಲ್ಲಿ ಗುಂಡಿ ತೋಡೋದಕ್ಕಷ್ಟೇ ಸೀಮಿತ ಆಗಿ ಹೋಗಿದೆ ಈ ಕಾಮಗಾರಿ. ಮೆಜೆಸ್ಟಿಕ್ನಿಂದ ಯಶವಂತಪುರದವರೆಗೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ನವರಂಗ್ ಥಿಯೇಟರ್ ಬಳಿಯಿಂದ ಡೈವರ್ಟ್ ಆಗಿರುವಂತಹ ರೋಡ್ ಇದು. ಒಂದೆಡೆ ಟ್ರಾಫಿಕ್ ಸಮಸ್ಯೆ ಆದರೆ ಮತ್ತೊಂದು ಕಡೆ ಮಳೆ ಬಂದರೆ ಇಲ್ಲಿ ನೆರೆಯ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಕಾಮಗಾರಿಯಿಂದಾಗಿ. ಮಳೆ ಬಂದಾಗ ಇಲ್ಲಿನ ಅಂಗಡಿಗಳಿಗೆ ಚರಂಡಿ ನೀರು ಕೂಡ ನುಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಬೇಕು ಅಂತ ವ್ಯಾಪಾರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರು ಮಹಾನಗರದ ಪಾಲಿಕೆಯ ಹೆಸರು ಬದಲಾದರೂ ಕೂಡ ಕೆಲಸದ ವೇಗ ಯಾವುದೇ ರೀತಿಯಾದಂಥ ವ್ಯತ್ಯಾಸವನ್ನು ಪಡ್ಕೊಂಡಿಲ್ಲ. ಸದ್ಯ ರಾಜ್ಕುಮಾರ್ ರಸ್ತೆಯಲ್ಲಿದ್ದೀವಿ. ರಾಜ್ಕುಮಾರ್ ರಸ್ತೆಯ ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು ನೀವು. ಕೇವಲ 3 ತಿಂಗಳ ಒಂದು ಕಾಲಾವಕಾಶವನ್ನು ಇರುವಂಥ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಿರುವಂಥ ರಸ್ತೆ ಇದು. ಕಳೆದ 1.5 ತಿಂಗಳಿಂದ ಈ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಇಲ್ಲಿ ಸರಿಯಾದಂಥ ರೀತಿಯಾದಂಥ ಕಾಮಗಾರಿ ಶುರುವಾಗಿಲ್ಲ. ಖಾಲಿ 5% ಕಾಮಗಾರಿ ಅಷ್ಟೇ ಶುರುವಾಗಿದೆ. 3 ತಿಂಗಳ ಡೆಡ್ಲೈನ್ ಇತ್ತು ಈ ಒಂದು ಕಾಮಗಾರಿಗೆ. ಸದ್ಯ ಇನ್ನೂ 1.5 ತಿಂಗಳಲ್ಲಿ ಸಂಪೂರ್ಣವಾದಂಥ ಕಾಮಗಾರಿಯನ್ನು ಮುಗಿಸಬೇಕು. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ವರ್ಕಿಂಗ್ ಆಗ್ತಾ ಇಲ್ಲ. ಇನ್ನೂ 1 ವರ್ಷ ಆಗಬಹುದು ವೈಟ್ ಟ್ಯಾಪಿಂಗ್ ಕಾಮಗಾರಿ ಮುಗಿಸೋದಕ್ಕೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ, ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಸಾಕಷ್ಟು ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರಿಗೆ ಮೆಜೆಸ್ಟಿಕ್ನಿಂದ ಒಂದು ಕನೆಕ್ಟೆಡ್ ರಸ್ತೆ ಇದು, ಮುಖ್ಯ ರಸ್ತೆ. ಹಾಗಾಗಿ ಈ ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು. ಸಾಮಾನ್ಯವಾಗಿ ನೀವು ಮೆಜೆಸ್ಟಿಕ್ ಭಾಗದಿಂದಲೂ ಕೂಡ ಟ್ರಾಫಿಕ್ ಜಾಮನ್ನು ಇದರಿಂದಾಗಿ ಎದುರಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಬೆಂಗಳೂರಿನಲ್ಲಿ ಈ ರಸ್ತೆಯ ಒಂದು ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಈ ರಸ್ತೆಯನ್ನು ತಡೆದಿರುವಂಥದ್ದು ಕೂಡ ಪ್ರಮುಖ ಕಾರಣವಾಗಿ ಈಗ ನಮಗೆ ಕಾಣಿಸ್ತಾ ಇರುವಂಥದ್ದು. ಆದರೆ ಇನ್ನೂ 1 ವರ್ಷ 2 ವರ್ಷದವರೆಗೂ ಕೂಡ ಈ ರಸ್ತೆ ಇದೇ ರೀತಿಯಾಗಿ ಕಾಮಗಾರಿಯನ್ನು ನೋಡ್ತಾನೆ ಇರುತ್ತೆ, ಕಾಮಗಾರಿಗೋಸ್ಕರ ಬಂದಾಗತ್ತೆ ಅನ್ನುವಂಥದ್ದು ಸದ್ಯ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ಅಂಗಡಿಗಳಿದೆ. ಈ ಅಂಗಡಿಗಳಿಗೂ ಕೂಡ ಈ ಕಾಮಗಾರಿಯಿಂದಾಗಿ ಮಳೆ ಬಂದಾಗ ನೀರು ನುಗ್ಗುತ್ತೆ ಅನ್ನುವಂಥ ಆತಂಕವನ್ನು ಅಲ್ಲಿಯ ವ್ಯಾಪಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತಮಗೆ ಕಸ್ಟಮರ್ಗಳು ಬರ್ತಾ ಇಲ್ಲ, ಇನ್ನೂ 1 ವರ್ಷದವರೆಗೆ ಈ ಥರದ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ ಅನ್ನುವಂಥ ಆತಂಕದಲ್ಲೂ ಕೂಡ ಇದ್ದಾರೆ. ಆದಷ್ಟು ಬೇಗ ಕಾಮಗಾರಿಯನ್ನು ನಮಗೆ ಮುಗಿಸ್ಕೊಡಿ ಅನ್ನುವಂಥ ಒಂದು ಆಗ್ರಹವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದರೆ GBA ಅಧಿಕಾರಿಗಳ ಕೆಲಸದ ವೇಗವನ್ನು ನೋಡ್ತಾ ಹೋದರೆ, ಇಂಜಿನಿಯರ್ಗಳ ಕೆಲಸದ ವೇಗವನ್ನು ನೋಡ್ತಾ ಹೋದರೆ 2-3 ವರ್ಷಗಳು ಕೂಡ ಆಗುತ್ತೆ. ವೇಗವನ್ನು ಪಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಸದ್ಯ ಸುವರ್ಣ ನ್ಯೂಸ್ ತಂಡ ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಸಂದರ್ಭದಲ್ಲಿ ಸದ್ಯ ಇದು ನಮಗೆ ಬೆಳಕಿಗೆ ಬಂದಿರುವಂಥದ್ದು. ಕೇವಲ 3 ತಿಂಗಳು ಡೆಡ್ಲೈನನ್ನು ತೆಗೆದುಕೊಂಡು ಶುರುವಾದಂಥ ಪ್ರಾಜೆಕ್ಟು 1 ವರ್ಷ 2 ವರ್ಷ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಟೈಮ್ ಜನ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ನಿಮಗೆ ಕೂಡ ಇಮ್ಯಾಜಿನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸದ್ಯ ಅಧಿಕಾರಿಗಳು ಈ ಒಂದು ವರದಿಯನ್ನು ನೋಡಿದ ಬಳಿಕವಾದರೂ ಒಂದಿಷ್ಟು ಎಚ್ಚೆತ್ತುಕೊಂಡು ಕಾಮಗಾರಿಯನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.